ನಿಮ್ಮ ಮಕ್ಕಳನ್ನ ಬೈಕ್ನಲ್ಲೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀರಾ? ಟೈಮ್ ಆಯ್ತು ಅಂತ ಅರ್ಜೆಂಟ್ನಲ್ಲೇ ಗಾಡಿ ಓಡಿಸ್ತೀರಾ? ಹಾಗಾದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ, ಇಲ್ಲಾಂದ್ರೆ ನಿಮ್ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಮೆಟ್ರೋ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರು ರೂಲ್ಸ್ ಮೇಲೆ ರೂಲ್ಸ್ ಹಾಕ್ತಿದ್ದಾರೆ. ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಶಾಕ್ ನೀಡಿದ್ದಾರೆ. ಅದರಲ್ಲೂ ಶಾಲೆಗೆ ಮಕ್ಕಳನ್ನ ಬೈಕ್ನಲ್ಲಿ ಡ್ರಾಪ್ ಮಾಡುವ ಪೋಷಕರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಆರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ. ಶಾಲೆಗೆ ಡ್ರಾಪ್ ಮಾಡುವಾಗ ಹೆಲ್ಮೆಟ್ ಇಲ್ಲದಿದ್ರೂ ದಂಡ. ಶಾಲೆಗೆ ಹೋಗಲು ಮಕ್ಕಳು ರೆಡಿಯಾಗೋದೇ ಲೇಟು. ಕೆಲಸಕ್ಕೆ ಹೋಗೋ ಟೆನ್ಷನ್ ನಡುವೆಯೂ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡ್ತಾರೆ. ಮಕ್ಕಳಿಗೆ ಹೆಲ್ಮೆಟ್ ಇರಲ್ಲ, ನಿದ್ದೆ ಮಂಪರಿನಲ್ಲಿ ಕೂತಿದ್ರು ಎದ್ವಾ ತದ್ವಾ ಗಾಡಿ ಓಡಿಸ್ತಾರೆ. ಇದೇ ಅರ್ಜೆಂಟ್ನಲ್ಲಿ ಆಗ್ತಿರೋ ಎಡವಟ್ಟು ಅಪಘಾತಗಳು ಸಂಚಾರ ಪೊಲೀಸರಿಗೆ ತಲೆನೋವು ತಂದಿಡ್ತಿದೆ. ಹೀಗಾಗಿ ಕಂಡು ಕಾಣದಂತಿದ್ದ ಹೆಲ್ಮೆಟ್ ರೂಲ್ಸ್ ಅನ್ನ ಪೊಲೀಸರು ಬಿಗಿ ಮಾಡ್ತಿದ್ದಾರೆ. ನಗರದಲ್ಲಿ 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಸಂಚಾರ ಪೊಲೀಸರು ಈ ಹಿಂದೆಯೂ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ ನಿಯಮ ಜಾರಿಗೆ ತಂದಿದ್ದಾರೆ. ಆದರೆ ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದ್ರೀಗ ಶಾಲೆಗಳ ಬಳಿ ಸ್ಪೆಷಲ್ ಡ್ರೈವ್ ಮಾಡ್ತಿದ್ದಾರೆ. ಮಕ್ಕಳನ್ನ ಇನ್ನೂ ಕರ್ಕೊಂಡು ಬರುವಾಗ ಹೋಗುವಾಗ ಮಕ್ಕಳಿಗೆ ಹೆಲ್ಮೆಟ್ ಹಾಕಿಸ್ಬೇಕು. ಹೆಲ್ಮೆಟ್ ಹಾಕದಿದ್ರೆ 500 ರೂಪಾಯಿ ಫೈನ್ ಹಾಕ್ತೀವಿ ಅಂತ ವಾರ್ನಿಂಗ್ ನೀಡಿದ್ದಾರೆ. ಮಕ್ಕಳಿದ್ರು ಸರಿ, ಟ್ರಿಪಲ್ ರೈಡ್ ಮಾಡಬಾರ್ದು ಅಂತ ಎಚ್ಚರಿಸಿದ್ದಾರೆ. ನಾವು ಸಾಮಾನ್ಯವಾಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗುವಾಗ ಹಾರ್ನೆಸ್ ಯೂಸ್ ಮಾಡಲಿಕ್ಕೆ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ. ಮಾಡಲಿಲ್ಲ ಅಂದರೆ 500 ರೂಪಾಯಿ ಫೈನ್ ಇದೆ. ಯಾಕಂದರೆ ಕೆಲವೊಂದು ಸತಿ ಸ್ಕೂಲಿಂದ ಮಕ್ಕಳು ಕರ್ಕೊಂಡು ಹೋಗುವಾಗ ಮಕ್ಕಳು ಬೆಳಗಿನ ಜಾವ ಅರ್ಧ ನಿದ್ದೆಯಲ್ಲಿರ್ತಾರೆ, ತಂದೆ ತಾಯಿ ಓಡಿಸ್ತಾ ಇರ್ತಾರೆ, ಮಕ್ಕಳು ನಿದ್ದೆಗಳಲ್ಲಿ ಬಿದ್ದೋಗೋ ಚಾನ್ಸಸ್ ಇರ್ತದೆ. ಮತ್ತೊಂದೆಡೆ ಪೊಲೀಸರ ದಂಡಾಸ್ತ್ರಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ಹೆಲ್ಮೆಟ್ ಹಾಕ್ಬೇಕಂದ್ರೆ 10 ನಿಮಿಷಕ್ಕೆ 20 ನಿಮಿಷಕ್ಕೆ ಹೆಲ್ಮೆಟ್ ಹಾಕೊಂಡು ನಾವು ಕ್ಯಾರಿ ಮಾಡ್ಕೊಂಡು, ಬೈಕ್ ಆ್ಯಕ್ಟಿವ್ ಆದರೆ ಕ್ಯಾರಿ ಮಾಡ್ಬೋದು, ಬೈಕ್ ಆದರೆ ಕ್ಯಾರಿ ಮಾಡೋಕ್ಕಾಗಲ್ಲ. ನಾವು ಡ್ಯೂಟಿಗೆ ಹೋಗಬೇಕು, ಅದನ್ನೇ ಕ್ಯಾರಿ ಮಾಡ್ಕೊಂಡು ತಿರ್ಗಾ ಸಂಜೆ ಮುಂದೆ ಕ್ಯಾರಿ ಮಾಡೋಕ್ಕಾಗಲ್ಲ. ಸೇಫ್ಟಿ ಒಳ್ಳೆಯದೇ, ಆದರೂ ನಾವು ಹೆಲ್ಮೆಟ್ ಕ್ಯಾರಿ ಮಾಡೋಕ್ಕಾಗಲ್ಲ. ಕನ್ಸರ್ನ್ ತೊಗೊತಾ ಇದ್ದಾರೆ ಅಂದರೆ ಅದಕ್ಕೆ ಕ್ಯಾರಿ ಮಾಡೋಕ್ಕೇನಾದರೂ ವ್ಯವಸ್ಥೆ ಮಾಡಬೇಕಾಗಲ್ಲ. ಏನೇ ಹೇಳಿ, ಟ್ರಾಫಿಕ್ ಪೊಲೀಸರ ಈ ಕಸರತ್ತು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಕಾದು ನೋಡಬೇಕು. ಜಗದೀಶ್, TV9 ಬೆಂಗಳೂರು.